ಹಾಯ್ ವೆಲ್ಕಮ್ ಟು ಒನ್ ಮೋರ್ ಚಾಲೆಂಜ್. ನನ್ನ ಮೊದಲನೇ ಚಾಲೆಂಜ್ ಅಂತೂ ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರಾ, 150 ದಿನದಲ್ಲಿ ಗೌರ್ಮೆಂಟ್ ಜಾಬ್ ಪಡೆಯೋ ಚಾಲೆಂಜ್ ಅಂತ. ಆ ಚಾಲೆಂಜ್ನ ನಾನು 60th ಡೇಟಿಗೆ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿರೋದ್ರಿಂದ ಅದನ್ನು ಕಂಪ್ಲೀಟ್ ಮಾಡಿದೆ ನಾನು. ಆ್ಯಂಡ್ ಎರಡನೇ ಚಾಲೆಂಜ್ ಆಗಿ PC ಸಿವಿಲ್ ಎಕ್ಸಾಮ್ಗೆ ನಮ್ಮ ಫ್ರೆಂಡ್ ಒಬ್ಬರಿಗೆ ಗೈಡ್ ಮಾಡ್ತಾಯಿದ್ದೀನಿ. ಅದರದ್ದು ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ. ನೋಡೋಣ, ಅದು ಮಾರ್ಕ್ಸ್ ಲಿಸ್ಟ್ ಬಿಟ್ಟಿಂದ ನಾನು ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಆ್ಯಸ್ ಎ ಮೂರನೇದಾಗಿ ಇನ್ನೊಂದು ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಿತ್ತು, ಮಾಡಿದ್ದಿಲ್ಲ. GPSTR ಆ್ಯಂಡ್ HSTR ರಿಲೇಟೆಡ್ ಒಬ್ಬರಿಗೆ ಸೈನ್ಸ್ ಬೇಸ್ಡ್, ಸೈನ್ಸ್ ಬ್ಯಾಕ್ಡವರು, ಅವ್ರಿಗೂ ಕೂಡ ನಾನು ಗೈಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಕೂಡ ನನಗೆ ನಾನೇ ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಕೂಡ ಜಾಬ್ ಮಾಡಿಸ್ತೀನಿ ಅಂತ ಅನ್ನೋರಿಗೆ ಕಂಟೆಂಟ್ ಇರ್ಬೋದು, ಐಡಿಯಾಸ್ ಆ್ಯಂಡ್ ಸ್ಟ್ರಾಟಜೀಸ್ ರಿಲೇಟೆಡ್ ಅವ್ರಿಗೆ ಗೈಡ್ ಮಾಡ್ತಾಯಿದ್ದೀನಿ. ಈಗ ಮತ್ತೊಂದು ಚಾಲೆಂಜ್, VO ನೋಟಿಫಿಕೇಷನ್ ಆಗಿದೆಯಲ್ಲ, ಇದರಲ್ಲಿ ಮಿನಿಮಮ್ ಒಂದು 5 ಜನಕ್ಕಾದರೂ ನಾನು ಗೈಡ್ ಮಾಡಿ, ನಾನು FD ಎಕ್ಸಾಮ್ ಬರೆಯೋಕೆ ಏನು ಸ್ಟ್ರಾಟಜಿ ಯೂಸ್ ಮಾಡಿದ್ನಲ್ಲ ಅದನ್ನೇ ಆ್ಯಸ್ ಇಟ್ ಈಸ್, ಜಸ್ಟ್ ನಾವು ಒಂದು ವಿಡಿಯೋದಲ್ಲಿ ಹೇಳಿ ಈ ಥರ ಮಾಡಿ ಅಂತ ಅನ್ನೋದಕ್ಕಿಂತ ಅಪ್ ಟು ಎಕ್ಸಾಮ್ವರೆಗೂ ಒಂದು ಮೆಂಟರ್ಶಿಪ್ ಮಾಡಬೇಕು ಪ್ರತಿಯೊಬ್ಬರಿಗೂ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀವೇನಾದರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಮಿನಿಮಮ್ 5 ಜನ ಆದರೂ ಜಾಯ್ನ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ಈ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮು ಸ್ಟಾರ್ಟ್ ಮಾಡೋಕ್ಕೆ ಅಥವಾ ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಮೇನ್ ರೀಸನ್ ಅಂದರೆ ನನ್ನಲ್ಲಿರೋ ಐಡಿಯಾಸ್ ಆ್ಯಂಡ್ ಕಂಟೆಂಟ್ಸ್ ಬಿಟ್ಟರೆ ಸ್ಟ್ರಾಟಜೀಸ್, ಈ ಬೇಸಿಸ್ ಮೇಲೆ ನಾನು ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ಏನೇನಿರುತ್ತೆ ಅಂತ ಒಂದು ಓವರ್ವ್ಯೂ ಹೇಳ್ತೀನಿ. ಈ 75 ಡೇಸ್ ನಾನು ನಿಮಗೆ ಡೈಲಿ ಟಾರ್ಗೆಟ್ಸ್ನ ಕೊಡ್ತಾ ಹೋಗ್ತೀನಿ. ಒಂದು ಗ್ರೂಪ್ ಇರುತ್ತೆ, ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅದರಲ್ಲಿ 75 ಡೇಸ್ನು ಟಾರ್ಗೆಟ್ಸ್ನ ಕೊಡ್ತಾ ಹೋಗ್ತೀನಿ. ಈ ಟಾರ್ಗೆಟ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, KEA ನಡೆಸಿರೋ ಎಕ್ಸಾಮ್ಗಳ ಪ್ರೀವಿಯಸ್ ಇಯರ್ ಕ್ವಶನ್ಸು, ಥೀಮ್ಸ್, ಅದು ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಥೀಮ್ಸ್ ಸೇಮ್ ವರ್ಕ್ ಆಗ್ತಾಯಿದೆ. ಕ್ವಶನ್ ಪೇಪರ್ ಪ್ಯಾಟರ್ನು ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಡಿಪೆಂಡ್ ಅಪಾನ್ ಎಕ್ಸಾಮ್. ಡಿಗ್ರಿ ಮೇಲೆ ಇದ್ದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ, PU ಮೇಲೆ ಇದ್ದರೆ ಡಿಫಿಕಲ್ಟಿ ಲೆವೆಲ್ ಕಡಿಮೆ, ಈ ರೀತಿ ಆಗ್ತಾ ಇರೋದು ನಾವು ನೋಡಿದ್ದೀವಿ. ಥೀಮ್ಸ್ ಮಾತ್ರ ಸೇಮ್ ವರ್ಕ್ ಆಗ್ತಾಯಿದೆ. ಥೀಮ್ಸ್ ಬೇಸ್ ಮೇಲೆ ಟಾರ್ಗೆಟ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ವೇಟೇಜ್ ರಿಲೇಟೆಡ್, KE ಎಕ್ಸಾಮ್ಗಳಲ್ಲಿ ಏನು ವೇಟೇಜ್ ಇತ್ತೀಚೆಗೆ ಬರ್ತಾಯಿದೆ, ಆ ವೇಟೇಜ್ ಬೇಸ್ಡ್ ಮೇಲೂ ನಾವು ಏನು ಮಾಡ್ತಾಯಿದ್ದೀವಿ, ಈ ಡೈಲಿ ಟಾರ್ಗೆಟ್ಸ್ನ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಈ ಟ್ರ್ಯಾಪ್ ಆ್ಯಂಡ್ ಎಕ್ಸೆಪ್ಷನಲ್ ಕ್ವಶನ್ಸ್ ಅಂತ ಬರ್ತವೆ. ನಿಮ್ಮ ಆಲ್ಮೋಸ್ಟ್ ನೋಡಿರ್ತೀರ ನೀವು. ಈ ಪ್ರೀವಿಯಸ್ ಇಯರ್ ನಾವು ಬರೆದಿರೋ SD FD ಎಕ್ಸಾಮ್ ಆಗಿರ್ಬೋದು, ಇದನ್ನು ನೋಡಿದಾಗ ಕೆಲವೊಂದಿಷ್ಟು ಟ್ರ್ಯಾಪು ಆ್ಯಂಡ್ ಎಕ್ಸೆಪ್ಷನಲ್ ಕ್ವಶನ್ಸ್ಗಳನ್ನ ನಾವು ಯಾವ ರೀತಿ ಅಟೆಂಪ್ಟ್ ಮಾಡ್ಬೋದು ಅನ್ನೋದು ಕೂಡ 75 ಡೇಸಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಕಟ್ ಆಫ್ಗೆ ನಿಯರ್ ಅಂದರೆ, ಈಗ ಪ್ರೀವಿಯಸ್ ಇಯರ್ದು ನಮ್ಮ ಕಾಸ್ಟಲ್ಲಿ 120 ಕಟ್ ಆಫ್ ನಿಂತಿದೆ ಅಂದರೆ, ನಾನು ಈ ಸರಿ ಎಕ್ಸಾಮ್ ಏನು VO ಎಕ್ಸಾಮ್ ಬರಿತಾ ಇದ್ದೀನಲ್ಲ, ಅದರಲ್ಲಿ ನಾನು 110 ಕ್ವಶನ್ಸ್, 110 ಮಾರ್ಕ್ಸಿಗೆ ಆಗುವಷ್ಟು ಕ್ವಶನ್ಸ್ನ ನಾನು ಏನು ಮಾಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ಬಟ್ ಕಟ್ ಆಫೇ ಹೋದ ಸರಿ 120 ನಿಂತಿದೆ ಅಂದರೆ, ಇನ್ನೂ ಕಟ್ ಆಫ್ ನಾವು ದಾಟಿಸ್ಬೇಕು. ಈಗ ಅಲ್ಲೇ ಆಲ್ರೆಡಿ ನಮ್ಗೆ ಗೊತ್ತಾಗಿಬಿಟ್ಟಿದೆ, ನಾನು ಇನ್ನೂ ಮಾರ್ಕ್ ಮಾಡೋದೇ ನಾ ಕಟ್ ಆಫ್ಗಿಂತ ಹಿಂದೆಯೇ ಮಾರ್ಕ್ ಮಾಡಿದ್ದೀನಿ. ಸೊ ಅಪ್ ಟು ಕಟ್ ಆಫ್ವರೆಗೂ ಬರಬೇಕಂದ್ರೆ ನಾನು ಇನ್ನೂ ಯಾವ ರೀತಿ ಈ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಬರದೇ ಇದ್ರೂ ಲಾಜಿಕ್ ಮೇಲೆ ನಾವು ಕೆಲವೊಂದಿಷ್ಟು ಕಟ್ ಆಫ್ ನಿಯರ್ ಬರದೇ ಇದ್ದಾಗ ಮಾತ್ರ ಈ ಥರದ ಕೆಲವೊಂದಿಷ್ಟು ಸ್ಟ್ರಾಟಜಿನ ನಾವು ಮಾಡಬೇಕಾಗುತ್ತೆ. ಅದ್ರ ರಿಲೇಟೆಡ್ನು ನಾವು ಇಲ್ಲಿ ಈ ಒಂದು ಮೆಂಟರ್ಶಿಪ್ಪಲ್ಲಿ ತಿಳಿಸ್ಕೊಡ್ತೀವಿ. ಡೈಲಿ ಏನು ನಾವು ನಿಮ್ಗೆ ಟಾರ್ಗೆಟ್ಸ್ ಕೊಡ್ತೀವಲ್ಲ, ಆ ಟಾರ್ಗೆಟ್ಸ್ ಡೈಲಿ ಟಾರ್ಗೆಟ್ಸ್ ಮೇಲೆ ಆವತ್ತಿನ ಈವ್ನಿಂಗು ಅಥವಾ ನೈಟು UPSC, RRB, SSC, CDS, NDA, ಆಲ್ ಸ್ಟೇಟ್ PSCs ಆ್ಯಂಡ್ KEA, KPSC ಇಲ್ಲಿ ನಡೆದಿರುವಂಥ ಆ ಒಂದು ಚಾಪ್ಟರ್ನೇ ಆ್ಯಸ್ ಎ ಟಾರ್ಗೆಟಾಗಿ ಕೊಟ್ಟಿರ್ತೀವಲ್ಲ, ಆ ಚಾಪ್ಟರ್ ಮೇಲೆ ಇವೆಲ್ಲ ಎಕ್ಸಾಮಿನೇಷನ್ಸ್ ಏಜೆನ್ಸಿಗಳು ಏನು, ಎಕ್ಸಾಮಿನೇಷನ್ಸ್ ಅಥಾರಿಟಿಗಳು ಏನು ಎಕ್ಸಾಮ್ ನಡೆಸಿದಾರಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆಯಲ್ಲ ಅವಕ್ಕನ್ನೆಲ್ಲ ಡೈಲಿ ಟಾರ್ಗೆಟ್ಸ್ ಮೇಲೆ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಅಷ್ಟೇ ಅಲ್ಲದೆ ಮಾಡಲ್ ಕ್ವಶನ್ಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಇರ್ಬೋದು, ಇಲ್ಲಾಂದರೆ ಪ್ರೆಸೆಂಟ್ KEAದು ಏನು ಟ್ರೆಂಡ್ ಇದೆಯಲ್ಲ ಅದ್ರ ರಿಲೇಟೆಡ್ ಮಾಡಲ್ ಕ್ವಶನ್ಸ್ಗಳನ್ನ ಜನ್ರೇಟ್ ಮಾಡಿ ಆ ಡೈಲಿ ಟಾರ್ಗೆಟ್ಸ್ ಏನಿರುತ್ತೋ ಅದ್ರ ಮೇಸ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಪ್ಲಸ್ MCQಸ್ಗಳನ್ನು ಇದರಲ್ಲಿ ನಾವು ಕೊಡ್ತಾಯಿದ್ದೀವಿ. 1 ವೀಕ್ ಟಾರ್ಗೆಟ್ ಇವಾಗ ಮುಗಿದಪ್ಪ ಅಂತಂದರೆ, ಆ 1 ವೀಕ್ದು ಟಾರ್ಗೆಟ್ ಬೇಸ್ಡ್ ಮೇಲೆ ನಾವು ಏನು ಮಾಡ್ತೀವಿ, ವೀಕ್ಲಿ ಒಂದು ಮಾಕ್ ಟೆಸ್ಟ್ ಮಾಡ್ತೀವಿ. ಬಟ್ ಡೈಲಿ ಟಾರ್ಗೆಟ್ಸ್ ಮೇಲೆ ಅದು PYQ MCQ ರಿಲೇಟೆಡ್, ಅದು ಮಾಕ್ ಅಂತ ಅನ್ನೋದಕ್ಕಿಂತ ಅದನ್ನು ನಾವೇನು ಮಾಡೋದು, 360 ಡಿಗ್ರಿಯಲ್ಲಿ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿ ರಿವಿಷನ್ ಮಾಡೋದು. ಆ ದಿನದ ಟಾರ್ಗೆಟನ್ನು ಕ್ವಶನ್ಸ್ ಥ್ರೂ ರಿವಿಷನ್ ಮಾಡೋದೊಂದು. ವೀಕ್ಲಿ ಟಾರ್ಗೆಟ್ಸ್ಗಳನ್ನು ವೀಕ್ಲಿ ಮಾಕ್ ಟೆಸ್ಟ್ಗಳ ಮುಖಾಂತರ ನಾವು ಮುಗಿಸ್ಕೊಂಡು ಹೋಗ್ಬೋದು. ಈ ಪ್ರೋಗ್ರಾಮಲ್ಲಿ ಕೆಲವೊಂದಿಷ್ಟು phase 1, phase 2, phase 3 ಮಾಡ್ಕೊಂಡ್ವಿ. 45 ಡೇಸ್, 20 ಡೇಸ್, ದೆನ್ 10 ಡೇಸ್ ಅಂತ. ಮೀನ್ಸ್
ಮೀನ್ಸ್ ಡೈಲಿ ಟಾರ್ಗೆಟ್ಸ್ಗಳನ್ನ ನೀವೇನು ಓದಿರ್ತೀರ, ಓದೋದೇನು ಬಿಡು ಆಲ್ರೆಡಿ ಓದಿರ್ತೀರ, ನೀವು ಆಲ್ರೆಡಿ ಈ ಪ್ರೋಗ್ರಾಮ್ ತೊಗೊಳ್ಳದೇ ಇದ್ದರೂ ಕೂಡ ನೀವು ಓದಿರ್ತೀರಿ. ಬಟ್ ಅದನ್ನು ಓದಿದ್ದನ್ನ ನೆನಪಿಟ್ಕೊಳ್ಳೋಕ್ಕೆ ಎಷ್ಟೋ ಜನ ನನಗೆ ಎಷ್ಟೇ ಓದಿದ್ರೂ ನೆನಪುಳಿಲ್ಲ ಅಂತ ಹೇಳ್ತಿರಲ್ಲ, ಅದ್ರ ಸಲುವಾಗಿ ನಾವು ಈ ಫೇಸ್ 1, ಫೇಸ್ 2, ಫೇಸ್ 3 ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಆಲ್ಮೋಸ್ಟ್ ನೀವು ಓದಿರೋಂಥ ಕಂಟೆಂಟ್ಗಳು ನಿಮ್ಗೆ ನೆನಪುಳಿಯೋ ಥರ ಈ ಒಂದು 75 ಡೇಸ್ ಪ್ಲ್ಯಾನ್ನ ನಾವು ರೆಡಿ ಮಾಡಿದ್ದೀವಿ. ಈ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ನೀವು ಸ್ಟಾರ್ಟ್ ಆಗೋದ್ರಿಂದ ನಿಮಗೇನು ಅಡ್ವಾಂಟೇಜ್ ಆಗ್ಬೋದು. ಒಂದು ವೇಳೆ ಸೇರದೇ ಇದ್ರೂ ನೀವೇನು ಆಲ್ರೆಡಿ ಸಿಲೆಬಸ್ ಮುಗಿಸಿದ್ರೆ ಓಕೆ, ಸಿಲೆಬಸ್ ಮುಗಿಸಿದ್ರೆ ನೀವೇನಿಲ್ಲ ಅದನ್ನು ರಿವಿಷನ್ ಮಾಡಿರಿ. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಥೀಮ್ಸ್ ಏನು ವರ್ಕ್ ಆಗ್ತಾಯಿದ್ದಾವೆ ಅದ್ರ ಬೇಸ್ಡ್ ಮೇಲೆ ವರ್ಕ್ ಮಾಡಿ. ಕೆಲವೊಂದಿಷ್ಟು ಮಾಡೆಲ್ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ಕೊಳ್ಳಿ. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಚಾಪ್ಟರ್ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನು ಎಲ್ಲಾದರೂ ಸಿಗ್ತೀರ, ಆಲ್ ಓವರ್ ಇಂಡಿಯಾದಲ್ಲಿ ಯಾವ್ಯಾವ ಎಕ್ಸಾಮ್ ನಡೆಸ್ತಾರಲ್ಲ, ಎಲ್ಲ ಸ್ಟೇಟ್ PSC ಆಗಿರ್ಬೋದು, ಸೆಂಟ್ರಲ್ ಏಜೆನ್ಸಿಗಳಾಗಿರ್ಬೋದು, ಸ್ಟೇಟ್ ಏಜೆನ್ಸಿಗಳು ಯಾವ ನಡೆಸ್ತಾರಲ್ಲ, ಇವೆಲ್ಲ ಕುರಿತು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬಿಡಿಸಿರಿ ನಿಮ್ಮ ಚಾಪ್ಟರ್ಸ್ ಮೇಲೆ. ಆಮೇಲೆ ಒಂದು ವೇಳೆ ಇದನ್ನು ನೀವು ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆದರೆ ನಿಮ್ಗೇನು ಅಡ್ವಾಂಟೇಜಪ್ಪ ಅಂತಂದರೆ, ಒಂದು ಅಕೌಂಟೇಬಲ್, ನಿಮಗೆ ಆದಂಥ ಒಂದು ಹೊಣೆಗಾರಿಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವ್ರು ಈ ಥರ ಡೈಲಿ ಟಾರ್ಗೆಟ್ಸ್ ಕೊಡ್ತಾಯಿದ್ದಾರೆ, ನಾವು ವರ್ಕ್ ಮಾಡಬೇಕು ಅನ್ನೋ ಒಂದು ಅಕೌಂಟೆಬಿಲಿಟಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಓದ್ತಾ ಇರ್ತೀವಿ ಬಟ್ ಕನ್ಸಿಸ್ಟೆಂಟಾಗಿ ಇರಲ್ಲ. ಯಾವುದೇ ಡಿಸ್ಟರ್ಬೆನ್ಸಿಂದ ನಮ್ಗೆ ಯಾವುದೇ ಥರ ಡಿಸ್ಟ್ರಾಕ್ಷನ್ ಆಗ್ತಾ ಇರ್ಬೋದು. ಸೊ ಅವುಗಳನ್ನು ತಪ್ಪಿಸೋಕ್ಕೆ ಇದು ಒಂದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಾನ್ಫಿಡೆನ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಅಂತ ನಾನು ಎಷ್ಟೋ ಸಾರಿ ವಿಡಿಯೋನೂ ಮಾಡಿದ್ದೀನಿ. ಈ 175 ಡೇಸಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. VO ನೋಟಿಫಿಕೇಷನ್ ಆಗಿಂದನೇ ಉಳಿದಿರೋದು ರೆಸ್ಟ್ ಆಫ್ ದ ಡೇಸ್ ಎಷ್ಟು 80 ಡೇಸ್. ಈ 80 ಡೇಸಲ್ಲಿ ಏನು ಓದ್ಕೋಬೇಕು ಅಂತ ಎಷ್ಟೋ ಜನ ಕನ್ಫ್ಯೂಷನ್ ಅನ್ನೋದಕ್ಕಿಂತ ಪ್ಯಾನಿಕ್ ಇರ್ತಾರಲ್ಲ, ಅವರಿಗೆ ಒಂದು ಡೈಲಿ ರೂಟೀನ್ ಸಿಕ್ಬಿಡುತ್ತೆ. ಏನು ಅವರಾಗಲೇ ಕನ್ಫ್ಯೂಷನ್ ಆಗೋದಕ್ಕಿಂತ ಒಂದು ಫ್ರೇಮ್ವರ್ಕ್ ಸಿಗೋದ್ರಿಂದ ಅವ್ರದ್ದು ಮೆಂಟರ್ಶಿಪ್ ಪ್ರೋಗ್ರಾಮು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕಟ್ ಆಫ್ ನಿಯರ್ ಮಾರ್ಕ್ಸ್ ತೆಗೆದಿದ್ದೀನಿ, ಬಟ್ ಕಟ್ ಆಫ್ ಕ್ಲಿಯರ್ ಆಗಿಲ್ಲ ಅಂತ ಅಂದ್ಕೊಳ್ತಿರೋ, ಕಟ್ ಆಫ್ ಕ್ಲಿಯರ್ ಆಗಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತೀರಿ. ಆ್ಯಂಡ್ ಅವರಿಗೆ ಇದು 100% ಹೆಲ್ಪ್ ಆಗುತ್ತೆ. ಹಾಗಾದರೆ ಇದು ಫ್ರೀನಾ ಪೇಡಾ ಅಂತ ನೀವು ಕೇಳ್ಬೋದು. ಇದು ಪೇಡ್ ವಿತ್ ಫ್ರೀ. ಆ್ಯಕ್ಚುಲಿ ಇದನ್ನ ಎದಕ್ಕೆ ಪೇಡ್ ಮಾಡ್ತಾಯಿದ್ದೀವಿ ಅಂತಂದರೆ, ಸೀರಿಯಸ್ ಕ್ಯಾಂಡಿಡೇಟ್ಸ್ ಬರಲಿ ಅನ್ನೋದಕ್ಕೋಸ್ಕರನೇ 499 ರುಪೀಸ್ನ ಈ ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ. ಹಾಗಾದರೆ ಫ್ರೀ ಅಂದ್ರಲ್ಲಿ ಏನಂತಂದರೆ ಏನಿಲ್ಲ, ಇದಕ್ಕೆ ಬರುವಂಥ ಒಂದು ಸಂಪೂರ್ಣ ಅಮೌಂಟ್ನ ಏನು ಮಾಡ್ತಾಯಿದ್ದೀವಿ, ವಸುದೈವ ಕುಟುಂಬ ಅನ್ನೋ ಒಂದು NGOಗೆ ನಾನು ಸಂಪೂರ್ಣವಾಗಿ ಇದನ್ನು ಡೊನೇಟ್ ಮಾಡ್ತಾಯಿದ್ದೀನಿ. ಈ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇರೋದೇ ನೀವೇನೇ ಅದಕ್ಕೆ ಜಾಯ್ನ್ ಆದ್ರೂ, ಪೇಡ್ ಮಾಡಿ ಜಾಯ್ನ್ ಆದ್ರೂ ಅದರದ್ದು ಸಂಪೂರ್ಣ ಅಮೌಂಟ್ನ ಬಳಸುವಂಥ ಸಂಪೂರ್ಣ ಫ್ರೀಡಮ್ ನನಗಿದೆ. ಸೊ ನಾನು ಅದೇ ಥರ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ವಸುದೈವ ಕುಟುಂಬ ಅನ್ನೋ ಒಂದು NGO ಇದೆ, ಆ NGOಗೆ ಡೊನೇಟ್ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಪ್ರತಿಯೊಬ್ಬ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈ ಮೆಂಟರ್ಶಿಪ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರೋರು ಈ ರಿಜಿಸ್ಟ್ರೇಷನ್ ಫಾರ್ಮ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಡೌಟ್ಸ್ ಇದ್ದರೆ ನಾನು ಇಲ್ಲಿ ನಿಮ್ಗೆ ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನೇಮ್ ಅಂತ ಇದ್ದಲ್ಲಿ ನಿಮ್ಮ ಹೆಸರು ಹಾಕಿ, ದೆನ್ ಮೊಬೈಲ್ ನಂಬರ್ ಇದ್ದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಡಿಸ್ಟಿಕ್ ಅಂತ ಇದೆ, ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಮೆನ್ಷನ್ ಮಾಡಿ. ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀರಾ ಆ ಎಕ್ಸಾಮ್ನ ಸೆಲೆಕ್ಟ್ ಮಾಡಿ. ಓಕೆ, ದೆನ್ ಟೆಲಿಗ್ರಾಮ್ ಯೂಸರ್ ನೇಮ್ ಅಂದರೆ ನಿಮ್ಮದೇ ಆದಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಆ ಚಾನಲ್ದು ಯೂಸರ್ ನೇಮ್ ಏನಿದೆ ನೋಡಿ ಅಲ್ಲಿ ಇದು ಮಾಡಿ. ಟೆಲಿಗ್ರಾಮ್ ಯೂಸರ್ ನೇಮ್ನ ಟೈಪ್ ಮಾಡಿ. ನೆಕ್ಸ್ಟ್ ಟೆಲಿಗ್ರಾಮ್ಗೆ ನೀವು ಯಾವ ಮೊಬೈಲ್ ನಂಬರ್ ಇದೆ ನೋಡಿ, ಯಾವ ಮೊಬೈಲ್ ನಂಬರ್ ಮೇಲೆ ನೀವು ಟೆಲಿಗ್ರಾಮಲ್ಲಿ ಲಾಗಿನ್ ಆಗಿದ್ದೀರಿ ನೋಡಿ, ಆ ಮೊಬೈಲ್ ನಂಬರ್ನ ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ QR ಕೋಡ್ ಕಾಣ್ತಾ ಇದೆ, ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಬೇಕು ಅಂತಂದರೆ ನೀವು ಏನು ಮಾಡಿ, ಅದನ್ನು ಆ QR ಕೋಡ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಯಾವ UPI ಪೇಮೆಂಟ್ ಆ್ಯಪ್ ಇದೆ ನೋಡಿ, ಫೋನ್ಪೇ, ಜಿಪೇ, ಎಲ್ಲ Paytm, ಈ ಥರ ಈ ಆ್ಯಪ್ಗಳಿಗೆ ಹೋಗಿ ಈ ಒಂದು QR ಕೋಡ್ ಇದೆ, ಸ್ಕ್ಯಾನ್ ಥ್ರೂ QR ಕೋಡ್ ಅಂತ ಏನು ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅವಾಗ ಅಪ್ಲೋಡ್ QR ಕೋಡ್ ಅಂತ ಇದೆ ನೋಡಿ, ಆ ಅಪ್ಲೋಡ್ QR ಕೋಡಲ್ಲಿ ಈ QR ಕೋಡ್ನ, ಈ ರೀಸೆಂಟಾಗಿ ಸ್ಕ್ರೀನ್ಶಾಟ್ ತೊಗೊಂಡಿರೋ QR ಕೋಡ್ನ ಅಪ್ಲೋಡ್ ಮಾಡಿ. ಓಕೆ, ಅಮೌಂಟ್ನ ಫಿಲ್ ಮಾಡಿ ನೀವು ಪೇಮೆಂಟ್ ಮಾಡ್ಬೋದು. ಈಗ ಪೇಮೆಂಟ್ ಏನು ಮಾಡಿದ್ರಲ್ಲ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಪೇ ಮಾಡಿರೋದು ಏನಿದೆಯಲ್ಲ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಕೆಳಗಡೆ ಆಪ್ಷನ್ ಇದೆ ನೋಡಿ, ಬ್ರೌಸ್ ಅಂತ ಇದೆ ನೋಡಿ, ಅಲ್ಲಿ ಏನು ಮಾಡಿ ಈ ಪೇ ಮಾಡಿರೋದೊಂದು ಸ್ಕ್ರೀನ್ಶಾಟನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಬ್ರೌಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಫುಲ್ಲಿ ಅಪ್ಲೋಡ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಅಪ್ಲೋಡ್ ಮಾಡಿ. ಒಂದು ವೇಳೆ ಏನಾದರೂ ಇಲ್ಲಿ ಅಪ್ಲೋಡ್ ಆಗದೇ ಇದ್ದರೆ, ಪ್ರಾಬ್ಲಮ್ ಬರ್ತಾಯಿದ್ರೆ, ಸರ್ವರ್ ಕನೆಕ್ಷನ್ ಮಿಸ್ಟೇಕು ಅಥವಾ ಅಪ್ಲೋಡ್ ಆಗ್ತಿಲ್ಲ, ಸೈಜ್ ವೈಸ್ ಏನಾದರೂ ಮಿಸ್ಟೇಕ್ ಆಗ್ತಾಯಿದ್ರೆ ನೀವೇನು ಮಾಡಿ, ಅದರ ಇಲ್ಲಿ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದೆ, ಇಲ್ಲಿ ಅಪ್ಲೋಡ್ ಮಾಡದೇ ಇದ್ದರೂ ನಡೆಯುತ್ತೆ. ಜಸ್ಟ್ ಮುಂದಿನ ಟ್ಯಾಬ್ಗೆ ಹೋಗಿ, ಇಲ್ಲಿ ಅಪ್ಲೋಡ್ ಮಾಡದೇ ಇದ್ದರೆ ಅಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನೀವೇನು ಮಾಡ್ಬೋದು, ಅದನ್ನು ಸ್ಕ್ರೀನ್ಶಾಟನ್ನು ಕಳಿಸ್ಬೋದು.
ಈಗ ಮುಂದಿನ ಟ್ಯಾಬಿಗೆ ಹೋದ್ರೆ ಅಂದರೆ ಯು ಪಿ ಐ ಟ್ರಾನ್ಸಾಕ್ಷನ್ ಐ ಡಿ ಅಂತ ಇದೆ. ಅದು 12 ನಂಬರ್ದು ಒಂದು ಐ ಡಿ ಇದೆ ನೋಡಿ. ಆ 12 ನಂಬರ್ನ ಇಲ್ಲಿ ಟೈಪ್ ಮಾಡಿ, ಯು ಪಿ ಐ ಟ್ರಾನ್ಸಾಕ್ಷನ್ ಐ ಡಿ. ನೀವು ಅದು ಯಾವುದಂತ ಗೊತ್ತಾಗದೇ ಇದ್ದರೆ ನೀವು ಹಿಸ್ಟ್ರಿಗೆ ಹೋಗಿ, ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ, ನಿಮ್ಮ ಯು ಪಿ ಐ ಆ್ಯಪಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋಗಿ ಈ ನಮ್ಮದು ಏನು ಪೇ ಮಾಡಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಯು ಪಿ ಐ ಐ ಡಿ ಅಂತ ಇರುತ್ತೆ. ಆ 12 ನಂಬರ್ಗಳನ್ನು ಇಲ್ಲಿ ಏನು ಮಾಡಿ ಟೈಪ್ ಮಾಡಿ. ಓಕೆ, ಇವಾಗ ಸಬ್ಮಿಟ್ ಅಂತ ಕೊಡಿ. ಓಕೆ, ಇಷ್ಟು ನೀವು ಮಾಡಿದರೆ ಅಂದರೆ ಈ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ಜಾಯ್ನ್ ಆದಾಗೆ. ಓಕೆ, ನೀವು ಈ ಮೆಂಟರ್ಶಿಪ್ಗೆ ಜಾಯ್ನ್ ಆದವರು ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲೇ ತಿಳಿಸ್ತೀನಿ. ಅಂದರೆ ಅಮೌಂಟ್ ಪೇ ಮಾಡಿದವ್ರನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ ನಾವು. ಆ್ಯಡ್ ಮಾಡಿದ ನಂತರ ಆಗ ಏನೇ ಅಪ್ಡೇಟ್ಸ್ ಇದ್ದರೂ, ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನಾವು ಪ್ರತಿಯೊಂದು, ಮತ್ತು ಓರಿಯೆಂಟೇಷನ್ ವೀಡಿಯೋಸ್ನೆಲ್ಲ ನಾನು ನೋಡ್ತೀನಿ, ಅದರಲ್ಲಿ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.